ಮೇಡಮ್ ಅವರೇ, ನಿನ್ನೆ ದಿನ ನಾವು CM ಅವ್ರನ್ನ ಭೇಟಿ ಮಾಡಿದ್ದೀವಿ. ಈಗೇನು 56,000 ನಾವು ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ, ಅವ್ನು ಕರಿತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಒಂದು ತಿಂಗಳ ಅವಧಿಯಲ್ಲಿ. ಈ 56,000 ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿದ್ವಿ ನಾವು. ಯಾಕಂದರೆ ನೀವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಏನು, 1 ವರ್ಷದಲ್ಲಿ 1 ಲಕ್ಷ. ಈಗ ಆಲ್ರೆಡಿ 3 ವರ್ಷ ಆಯಿತು. ಅದಕ್ಕೆ ಕನಿಷ್ಠ ಒಂದು ಲಕ್ಷ ನೀವು ಫಿಲಪ್ ಮಾಡಲೇಬೇಕು ಈಗ ತುರ್ತಾಗಿ ಅಂತ ಹೇಳಿದ್ದೀವಿ. ಇದು CM ಅವರು ಏನು ಹೇಳಿದ್ರೆ ಗೊತ್ತಾ ಮೇಡಮ್, ನಮಗೆ ಇದು ನಮ್ಮ ಸಮಸ್ಯೆ ಅಲ್ಲಪ್ಪ, ಹಿಂದಿನ ಗೌರ್ಮೆಂಟ್ ಸಮಸ್ಯೆ. ಇದು ಹಿಂದಿನ ಗೌರ್ಮೆಂಟ್ ಸಮಸ್ಯೆ. ಅಂದರೆ ಇವರು ಅವ್ರ ಮೇಲೆ ಹಾಕೋದು, ಅವ್ರು ಇವ್ರ ಮೇಲೆ ಹಾಕೋದು, ಯುವ ಸಮುದಾಯ ಹಾಳಾಗಿ ಹೋಗೋದು. ಅಕಸ್ಮಾತ್ ಮೇಡಮ್ ಇಲ್ಲ ನಮ್ಮ ಯುವ ಸಮುದಾಯ ಬೇರೆ ಯಾವುದೋ ಒಂದು ಉದ್ಯೋಗ ಮಾಡ್ಕೊಂಡು ಓದಿನ ಕಳೆದ ಸರ್ಕಾರ ಒಂದು ಸಾಲ ಬಿಟ್ಟು ಹೋಗಿರ್ತೈತಪ್ಪ, ಬಿಟ್ಟು ಹೋಗ್ಬೇಕಾದ್ರೆ ಸಾಲ ಬಿಟ್ಟು ಹೋಗಿರುತ್ತೆ. ಇಲ್ಲಪ್ಪ ನಾವು ಕಟ್ಟಲ್ಲ, ಹೊಸ ಸರ್ಕಾರ ಅದು, ಹಳೆ ಸಾಲ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ನಾ ಸಾಲ ಕಟ್ಟಲ್ಲ ಅಂತೇಳಿ ಸಾಲ ಬಿಡ್ತೀರಾ ಸಾಲ ನೀವು ಬಿಟ್ಟು ನೀವು ರಾಜ್ಯ ಸರ್ಕಾರವಾಗಿ ಮುಂದುವರಿಯಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಹಿಂದ್ಗಡೆ ಬಿಟ್ಟಾರ, ಅದು ಅವ್ರಿಗೆ ಸಂಬಂಧಪಟ್ಟ, ಇದು BJP ಕಾಂಗ್ರೆಸ್ ಸಂಬಂಧಪಟ್ಟಿದ್ದಲ್ಲ. ಸರ್ಕಾರ ಅಂದ ಮೇಲೆ ಎಲ್ಲರಿಗೂ ಸರ್ಕಾರ, ಅದು ಬರೀ BJP ಪಕ್ಷ ಜಗನ್ನಾಥ ಭವನದ್ದು ಇನ್ನೆಲ್ಲೋ ಅಲ್ಲೆಲ್ಲೋ ಕ್ವೀನ್ಸ್ ರೋಡಲ್ಲಿ ಇರುವಂತಹ KPCC ಕಚೇರಿದು ಅಲ್ಲ. ಇದು ಸರ್ಕಾರ, ಇದು ಕರ್ನಾಟಕ ಜನತೆಯ ಸರ್ಕಾರ. ಕಾಂಗ್ರೆಸ್ ಅವ್ರು ಬಿಟ್ಟಿದ್ದಾರೆ, BJP ಅವ್ರು ಬಿಟ್ಟಿದ್ದಾರೆ, JDS ಬಿಟ್ಟಿದ್ದಾರೆ ಅಂತಂದ್ರೆ ಇದು ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ ಅರ್ಥನೇ ಆಗ್ತಾ ಇಲ್ಲಪ್ಪ. ಇಷ್ಟು ಕೆಳಮಟ್ಟದ ರಾಜಕೀಯ, ಇಷ್ಟು ಕೆಳಮಟ್ಟದ ರಾಜಕೀಯ ಅಸಹ್ಯ ಅನಿಸ್ತಾ ಇದೆ. ಮೇಡಮ್ ಈ ಯುವ ಸಮುದಾಯಕ್ಕೆ ಏನಾಗಿಬಿಟ್ಟಿದೆ ಅಂತಂದ್ರೆ ಈ ರಾಜಕಾರಣ ಬೇಡ ಆಗಿಬಿಟ್ಟಿದೆ ಮೇಡಮ್. ಇವ್ರ ಕೊಳಕನ್ನ ಅವ್ರಿಗೆ ಮುಚ್ಚಿಟ್ಕೋದು, ಅವ್ರ ಕೊಳಕನ್ನ ಇವ್ರು ಮುಚ್ಚಿಟ್ಕೋದು. ಸೊ ಇವ್ರು ಫಿಲಪ್ ಮಾಡಿಲ್ಲ ಅಂತೇಳಿ ಅವ್ರ ಮೇಲೆ ಹಾಕೋದು, ಅವ್ರು ಫಿಲಪ್ ಮಾಡಿಲ್ಲ ಅಂತೇಳಿ ಇವ್ರ ಮೇಲೆ ಹಾಕೋದು. ಈಗ 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 ಹಿಂದಿನ ಸರ್ಕಾರ ಏನಕ್ಕಾಗಿ ಸೋಲ್ಸಿರ್ತಾರೆ ಜನ ಅಂದ್ರೆ ಅವ್ರ ಸರ್ಕಾರ ಆಡಳಿತ ಸರಿ ಮಾಡಿಲ್ಲ ಅಂತೇಳಿ ಸೋಲ್ಸಿರ್ತಾರೆ. ಈ ಸರ್ಕಾರ ತಂದ ಮೇಲೆ ಹಿಂದಿನ ಸರ್ಕಾರನ ಬ್ಲೇಮ್ ಮಾಡುವಂಥದ್ದು ಎಷ್ಟು ಸರಿ ಮೇಡಮ್ ಇದು? ಹಾಗಾದ್ರೆ ಕಳೆದ ಬಾರಿ ಇದ್ದಂತಹ ಎಲ್ಲ, ಅಂದ್ರೆ ಕಳೆದ ಸರ್ಕಾರದಲ್ಲಿ ಇದ್ದಂತಹ ಎಲ್ಲ ಅಧಿಕಾರಿಗಳನ್ನು ಇವರು ತೆಗೆದು ಬಿಡ್ಬೇಕು, ಹೊಸ ಅಧಿಕಾರಿಗಳನ್ನ ನೇಮಕ ಮಾಡ್ಕೋಬೇಕು. ಈ ರಾಜಕಾರಣ ಬೇಡ. ಕಳೆದ ಸರ್ಕಾರದಲ್ಲಿ ಇದ್ದಂತಹ ಎಲ್ಲಾ ವ್ಯವಸ್ಥೆನೂ ಬದಲು ಮಾಡ್ಬೇಕು ಅವರು. ಯಾಕಂದ್ರೆ ಅವ್ರು ಇದ್ದಿದ್ ಕಡೆ ಇವ್ರು ಇರಬಾರ್ದು, ವಿಧಾನಸೌಧದಾಗ ಕುತ್ಕೋಬಾರ್ದು ಅವರು. ಯಾಕಂದ್ರೆ ಕಳೆದ ಸರ್ಕಾರ ಇತ್ತಲ್ಲ, ಇಲ್ಲಿ ಏನು ಇಲ್ಲಾಜಿಕಲ್ ಮಾತುಗಳು, ನಿಜವಾಗ್ಲೂ ಲಾಜಿಕಲ್ ಆಗಿ ಮಾತಾಡುವಂಥದ್ದು ಸ್ವತಃ ಸಿದ್ದರಾಮಯ್ಯನವರು ಕಳೆದ ಸರ್ಕಾರ ಮಾಡಿ ಹೋಗಿತ್ತು, ಹಂಗಾಗಿ ನಾವು ಅದನ್ನು ಫಿಲ್ ಮಾಡಲ್ಲ ಅಂದರೆ ಏನು ಲಾಜಿಕ್ ಇದು? ಯಾವ ಲಾಜಿಕಲ್ ಮಾತಾಡ್ತಿದ್ದಾರೆ ಇವರು? ಸರ್, ನಮ್ಮೂರಲ್ಲಿ ಗಣೇಶ್ಗುಡಲ್ಲಿ KHP ಪ್ರೌಢಶಾಲೆ ಅಂತ ಇದೆ ಸರ್. ಆ ಪ್ರೌಢಶಾಲೆಯಲ್ಲ ನಾವೆಲ್ಲ ಓದಿದ್ದು. ಅಲ್ಲಿ ಈಗ ನಮ್ಮ KPCಯಲ್ಲಿಂದ ವಿದ್ಯಾರ್ಥಿಗಳು ಇಲ್ಲ, ಆದರೆ ಸುತ್ತಮುತ್ತ ಹಳ್ಳಿಗಳಿದ್ದಾವೆ ಸರ್. ಉತ್ತರ ಕನ್ನಡ ಜಿಲ್ಲೆ ಹಳ್ಳಿಗಳಿಂದ ಆ ಸ್ಕೂಲಿಗೆ ಮಕ್ಕಳು ಬರ್ತಾರೆ. ಈಗ ಆ ಶಾಲೆನ ಮುಚ್ಚಬೇಕು ಅಂತ ಇದ್ದಾರಂತೆ. ಆ ಶಾಲೆಯಲ್ಲಿರುವಂಥ ಮಕ್ಕಳು ಈ ಪ್ರತಿಭಾ ಕಾರಂಜಿಯಲ್ಲಿ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಗ್ರೂಪ್ ಡ್ಯಾನ್ಸಲ್ಲಿ ರಾಜ್ಯ ಮಟ್ಟಕ್ಕೆ ಎಂಟ್ರಿ ಆದರು. ನಾವೆಲ್ಲ ಬೇಡ್ಕೊಳ್ಳೋದು ದೇವರಿಗೆ, ರಾಜ್ಯ ಮಟ್ಟದಲ್ಲಿ ಅವ್ರು ವಿನ್ ಆಗಿಬಿಡ್ಲಿ, ಯಾಕಂದರೆ ಶಾಲೆ ಉಳಿತೈತಿ. ರಾಜ್ಯ ಮಟ್ಟದಲ್ಲಿ ವಿನ್ ಆಗಿದ್ದಾರೆ ಈ ಶಾಲೆಯಿಂದ ಅಂತ ಅಂದರೆ ಈ ಶಾಲೆನ ಉಳಿಸ್ತಾರೆ ಅನ್ನೋ ಕಾರಣಕ್ಕೆ ನಾವು ಬೇಡ್ಕೊಳ್ಳೋದು. ಅಲ್ಲಿರೋರೆಲ್ಲ ಇಲ್ಲ, ಈ ಶಾಲೆಯಿಂದ ಬಂದ ಮಕ್ಕಳು ಫಸ್ಟ್ ಪ್ರೈಸ್ ಬರಬೇಕು, ಸೋ ದಟ್ ಶಾಲೆ ಉಳಿತೈತಿ ಅಂತ ಪರಿಸ್ಥಿತಿ ಇದೆ. ಒಂದು ಡ್ಯಾನ್ಸಿಂದ ಒಂದು ಶಾಲೆಯ ಅಳಿವು ಡಿಸೈಡ್ ಮಾಡೋ ಲೆವೆಲ್ಗೆ ಪರಿಸ್ಥಿತಿಗಳು ಹದಗೆಟ್ಟಿದ್ದಾವೆ ಅಂತಂದರೆ ಅಲ್ಲಿ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬೇಕು. ಆ ವಿದ್ಯಾರ್ಥಿಗಳನ್ನ ಸುಶಿಕ್ಷಿತರಾಗಿ ಮಾಡಬೇಕಂದ್ರೆ ಈ ಶಾಲೆಯ ಅನಿವಾರ್ಯತೆ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹೆಂಗಿದೆ ಪರಿಸ್ಥಿತಿ, ಭಾಳ ಕೆಟ್ಟದಾಗಿದೆ. ಕಾಂತಕುಮಾರ್ ಅವರೇ, ಈಗ ಭಾಳಷ್ಟು ಜನ ಯುವಕರು ತಮ್ಮ ಒಂದು ಅಳಲನ್ನು ಈಗ ನಾಯಕರ ಮುಂದೆ ಇಟ್ಟರು. ಆಮೇಲೆ ಇಲ್ಲಿರುವಂಥ ಪ್ರತಿಯೊಬ್ಬ ನಾಯಕರು ಅವರು ಕೂಡ ಯುವಕರ ಬಗ್ಗೆನೇ ಯೋಚನೆ ಮಾಡೋರು, ಅವ್ರೇನು ಅದರ ಹೊರತಾಗಿಲ್ಲ. ಆದರೆ ನಮ್ಮ ಆಳುವ ಸರ್ಕಾರಗಳ ಧೋರಣೆ ಹೇಗಿದೆ ಅಂದರೆ, ಅವ್ರು ಹೇಳ್ದಂಗೆ ಸಿದ್ದರಾಮಯ್ಯನವ್ರು ಹೇಳಿದ್ರಂತೆ ಇದು ನಮ್ಮ ಪ್ರಾಬ್ಲಮ್ ಅಲ್ಲಪ್ಪ, ಇದು ಹಿಂದಿನ ಸರ್ಕಾರ ಬಿಟ್ಟು ಹೋಗಿರೋದು, ಹೀಗಾಗಿ ನಮಗೆ ವರ್ಷಕ್ಕೆ 1 ಲಕ್ಷ ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಏನು ಲಾಜಿಕ್ ಇದು? ಏನು ಲಾಜಿಕ್ಕು? ಸರ್ಕಾರಕ್ಕೆ ಯಾವುದೇ ಸರ್ಕಾರ ಆಗಿರ್ಬೋದು, ಶಾರ್ಟ್ ಟರ್ಮು ಸೊಲ್ಯೂಷನ್ಸ್ ಬೇಡ, ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು. ಯಾವುದನ್ನ ವಿಚಾರ ಆಗಿರ್ಬೋದು, ಈಗ ಬರೀ ಸುಳ್ಳು ಹೇಳ್ಕೊಳ್ತಾ ಬಂದಿದ್ದಾರೆ ಇಲ್ಲಿವರೆಗೂ. ಮತ್ತು ಯಾವುದಾದ್ರೂ ಒಂದು MLA ಆಗಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಇಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳಿರ್ಬೋದು, ಯುವಕರ ಕೊರತೆಗಳನ್ನ ಗಂಭೀರವಾಗಿ ತೊಗೊಬೇಕು. ಇವತ್ತು ಶಿಕ್ಷಣ ಸ್ಕೂಲ್ ಮುಚ್ತಾ ಇದ್ದಾರೆ ಅಂತಂದರೆ ನಿಮ್ಮೂರಿನ